ನಾನಿವತ್ತು ಬರಬೇಕಾದ್ರೆ ಮೈಸೂರಿನ ನಮ್ಮ ಲೀಡರ್ ಹೇಳ್ತಾ ಇದ್ರು ನನಗೆ, ಮೈಸೂರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು 8 ವರ್ಷದ ಮುಖ್ಯಮಂತ್ರಿಗಳು, ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿಬಿಟ್ರು, ದೇವರಾಜ ಅರಸು ಅವರ ದಾಖಲೆನ. ಒಂದೇ ಒಂದು ಸರ್ಕಾರಿ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜು ಮೈಸೂರು ಜಿಲ್ಲೆಯಲ್ಲಿ. ಏನ್ ಮಹೇಶಣ್ಣ ಇದೆಯಾ? ಸರ್ಕಾರಿ ಕಾಲೇಜ್ ಇದೆಯಾ ಅಲ್ಲಿ ಮೈಸೂರಲ್ಲಿ? ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಅದೇ ಹಾಸನ ಜಿಲ್ಲೆನಲ್ಲಿ 3 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಏನು ಮಾಡಿದ್ದಾರೆ ದೇವೇಗೌಡರ ಕುಟುಂಬ? ಆ ಪ್ರಶ್ನೆಯನ್ನು ಇಡ್ತಕ್ಕಂಥ ಮಹಾನ್ ನಾಯಕರುಗಳಿಗೆ ದೇವೇಗೌಡರ ಮಗ, ಈ ಜಿಲ್ಲೆಯ ಮಗ 3 ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೇನಪ್ಪ. ನೀವೇನು ಕೊಟ್ಟಿದ್ದೀರಪ್ಪ? ನೀವೇನು ಕೊಟ್ಟಿದ್ದೀರಿ? ಹಾಸನದ ರಿಂಗ್ ರಸ್ತೆ ಮೊನ್ನೆ ಜಿಲ್ಲಾ ಸಚಿವರೇನೋ ಮಾತನಾಡ್ತಿದ್ದು ನೋಡಿದೆ ಪತ್ರಿಕೆಯಲ್ಲಿ. 8 ವರ್ಷ ಬೇಕಾ 9 ವರ್ಷ ಬೇಕಾ ಜಿಲ್ಲಾ ನಮ್ಮ ಹಾಸನ ಜಿಲ್ಲೆಯ ರಿಂಗ್ ರೋಡ್ ಮಾಡಲಿಕ್ಕೆ? ಅಪ್ಪ ನಿಮ್ಗೆ ಅಧಿಕಾರ ಇದೆ, ಹೌದು 9 ವರ್ಷದಿಂದ ಮಾಡಲಿಲ್ಲ, ಅದಕ್ಕೆ ಯಾರ್ಯಾರ ಕಾರಣ ಹೇಳೋದು ಬೇಡ. ಈಗ ಆಗಿದ್ದೀರಲ್ಲಪ್ಪ, ಸರ್ಕಾರ ಇದೆಯಲ್ಲಪ್ಪ, ಕಂಪ್ಲೀಟ್ ಮಾಡ್ರಪ್ಪ. ಇಲ್ಲಿ ನಮ್ಮ ಏರ್ಪೋರ್ಟು ದೇವೇಗೌಡರು ತೀರ್ಮಾನ 30 ವರ್ಷಗಳ ಹಿಂದೆ ದೇವೇಗೌಡರು ಏರ್ಪೋರ್ಟ್ನ ಮಾಡಬೇಕು ಅಂತ ಹೊರಟಿದ್ದು ವಿಲಾಸಿ ಜೀವನಕ್ಕಲ್ಲ. ಯಾವನನ್ನ ರೈತರು ಹಾಸನ ಜಿಲ್ಲೆನಲ್ಲಿ ನೀವು ಆಲೂಗೆಡ್ಡೆ ಬೆಳೀತಾ ಇದ್ರಿ, ಈಗ ಆಲೂಗೆಡ್ಡೆ ಬೆಳೆ ಬಹುಶಃ ಇವತ್ತು ಆಲ್ಮೋಸ್ಟ್ ಅಲ್ಲಿ ನಿಂತೋಗಿರಬೇಕೀಗ. ಇವತ್ತು ಆಲೂಗೆಡ್ಡೆ ಬೆಳೆದು ಬದುಕ್ತಾ ಇದ್ರಿ, ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ. 30 ವರ್ಷದ ಹಿಂದೆ ಚಿಂತನೆ ಮಾಡಿದ್ರು, ಯಾವ ಆಲೂಗೆಡ್ಡೆಯನ್ನ ಹೊರ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ವೆರೈಟಿಯನ್ನು ತಂದು ನನ್ನ ರೈತರಿಗೆ ಉತ್ತಮವಾದ ಬೆಳೆಯನ್ನ ಬೆಳಿಲಿಕ್ಕೆ ತಯಾರು ಮಾಡಿ, ಆ ರೈತರು ಬೆಳೆದಂಥ ಬೆಳೆಯನ್ನ ಹೊರದೇಶಗಳಿಗೆ ಸಾಗಿಸ್ಲಿಕ್ಕೆ ಏರ್ ಕಾರ್ಗೋಗಳನ್ನ, ವಿಮಾನಗಳನ್ನ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ತರಬೇಕು ಅಂತೇಳಿ 30 ವರ್ಷಗಳೇ ಆಗಿರ್ಬೇಕಾಗಲಿ. ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಬೆಂಗಳೂರು ಬಿಟ್ಟರೆ ಏರ್ಪೋರ್ಟ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಕನಸು ಕಂಡಂತಾರು. ಇದಕ್ಕೆ ಯಾರ್ಯಾರು ನಮಗೆ ದ್ರೋಹ ಮಾಡಿದ್ದಾರೆ ಈ ಜಿಲ್ಲೆಗೆ ನಾನು ಈ ವೇದಿಕೆ ಮೇಲೆ ಚರ್ಚೆ ಮಾಡೋಕ್ಕಾಗಲ್ಲ. ಯಾರ್ಯಾರಿಂದ ದ್ರೋಹ ಆಯಿತು ಈ ಜಿಲ್ಲೆಯ ಅಭಿವೃದ್ಧಿ? ರೇವಣ್ಣ ಬಹುಶಃ ನನಗೆ ರೇಗಿಸೋರು. ಏನಾದರೂ ಸರ್ಕಾರದಲ್ಲಿ ಏನಾದರೂ ನೇಣಾಕ ಬಂದ್ರು ಒಂದು ಹಗ್ಗ ಸಿಕ್ತಿದ್ರೆ ಅದೇ ಒಂದು ನನಗೂ ಕೊಡು ಅಂತ ಅಂದ್ಬಿಟ್ಟು ಕೇಳ್ತೇನೆ ರೇವಣ್ಣ. ಅಂತ ಮಟ್ಟಿಗೆ ಅಭಿವೃದ್ಧಿ ಅಂದರೆ ಏನು ಸಿಕ್ಕಿದ್ರು ಬೇಕು ಅಂತ ಹೇಳ್ತಾನೆ ಅಂತ ಹೇಳಿ. ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಹಾಸನ ಜಿಲ್ಲೆಯ ನಗರದ ಜನತೆಗೂ ನಾನು ಮನವಿ ಮಾಡ್ತೇನೆ. ನಾವು ಬರೀ ಕೇವಲ ರೈತರ ಪಕ್ಷ ಅಲ್ಲ, ಇದು ರೈತರು ಶಕ್ತಿ ಕೊಟ್ಟಿರೋ ಪಕ್ಷ ಇದು. ಆದರೆ ಇವತ್ತು ರಾಜ್ಯದ ನಗರ ಪ್ರದೇಶಗಳಲ್ಲೂ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ದಾಖಲೆಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ಸಿದ್ದರಾಮಯ್ಯನವರ 8 ವರ್ಷದ ಆಡಳಿತ, ಕಾಂಗ್ರೆಸ್ನವರ 50 ವರ್ಷದ ಆಡಳಿತ, ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡ್ಲಿಕ್ಕೆ. ನಾನು ಕೇವಲ ಇದ್ದಂತ 20 ತಿಂಗಳು 14 ತಿಂಗಳು 2 ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು, ಬೇರೆ ಪಕ್ಷಗಳ ಹಂಗನಲ್ಲಾದಂಥವನು ನಾನು. ಅಂತ ಸಂದರ್ಭದಲ್ಲೂ ಯಾವ ರೀತಿಯಲ್ಲಿ ಸರ್ಕಾರ ನಡೆಸಿಕೊಟ್ಟಿದ್ದೇನೆ. 2018 ಹೇಳಿದೆ ನಾನು, ನನಗೇನಾದ್ರೂ ಒಂದು ಬಾರಿ ಅಧಿಕಾರ ಕೊಟ್ಟರೆ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀವಿ ಅಂತ. ಎಲ್ಲಿ ತರ್ತಾನೆ ದುಡ್ಡನ್ನ? ಇವನೆಲ್ಲ ಅಧಿಕಾರಿಗೆ ಬರ್ತಾನೆ ಅಂದರು. ಕೊನೆಗೆ ಸದ್ಯ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದರು ಸ್ವಲ್ಪ ದಿವಸ. ಅವತ್ತು ನಾನು ಅವ್ರ ಜೊತೆ ಸೇರಕ್ಕೆ ನಮ್ಮ ಮನಸ್ಸು ಒಪ್ಪಿರಲಿಲ್ಲ. ಆದ್ರೆ ನನಗೆ ಒಂದು ಮನಸ್ಸಿನಲ್ಲಿತ್ತು, ನನ್ನ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ. ಏನಾದರೂ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡಬೇಕು ಅಂತ ಹೇಳಿ ಆ 14 ತಿಂಗಳ ಆಡಳಿತದಲ್ಲಿ 25,000 ಕೋಟಿ ಹೊಂದಿಸಿ, ಬಹುಶಃ ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಶಾಸಕರು. ಹಿಂದಿನ ಸರ್ಕಾರದಲ್ಲಿ ಏನೋ ರಾಹುಲ್ ಗಾಂಧಿ ಹೇಳ್ದ ಅಂತ 50,000 ಸಾಲ ಮನ್ನಾ ಅಂತ ಹೇಳವ್ರೆ, ನೀನು ಏನಾದರೂ ಮಾಡಿ ಸಹಕಾರಿ ಕ್ಷೇತ್ರದ್ದು ಇನ್ನೊಂದು ರೌಂಡ್ ಸಾಲ ಮನ್ನಾ ಮಾಡು ಅಂದರು. ಮೊದಲು ಇವರೆಲ್ಲ ಹೇಳಿದ್ರು, ರೇವಣ್ಣ ಅವರು, ಬಾಲು ಎಲ್ಲ 25,000 ಕೊಟ್ಬಿಡು ಸಾಕು ನನ್ನ ರೈತರಿಗೆ ಅಂದರು. ನಾನು 25 ಕೊನೆಗೆ ಒಪ್ಕೊಂಡ್ರೆ, ಇಲ್ಲ ಒಂದು 50,000ನಾದ್ರೂ ಮಾಡು. ಕೊನೆಗೆ ನಾನು ಇವ್ರಿಗೆ ಯಾರಿಗೂ ಹೇಳಲಿಲ್ಲ. ಬಜೆಟ್ ಪುಸ್ತಕ ಓದಬೇಕಾದ್ರೆ
ಸಹಕಾರಿ ಕ್ಷೇತ್ರದ ರೈತರಿಗೂ ಪುನಃ ಈ ನಾಡಿನಲ್ಲಿ 1 ಲಕ್ಷ ರೂಪಾಯಿನ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ. ಅದರಿಂದ ಇವತ್ತು ನಿಮ್ಮ DCC ಬ್ಯಾಂಕ್ಗಳು ಬದುಕವೆ, ಅದರಿಂದ ಬದುಕಿದ್ದಾವೆ. ಇವರೇನು ಕೊಟ್ಟಿದ್ದಾರೆ 5 ವರ್ಷದಲ್ಲಿ ಹೇಳಿ ಇವರು ರೈತರಿಗೆ. ನಾನು 25,000 ಕೋಟಿ ಮನ್ನಾ ಮಾಡಿದಾಗ ಯಾವ ಈ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿದ್ದಾರೆ, ಅವ್ರ ಮುಂದೆ ಹೋಗಿ ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಿ, ನೀವು ಸಹಕಾರ ಕೊಡಬೇಕು, ನೀವು ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ನಾನು ಆ ಸಾಲ ಮನ್ನಾ ಮಾಡಿದ್ದು ನಿಮ್ಮ ದುಡ್ಡು, ನಿಮ್ಮ ತೆರಿಗೆ ಹಣ, ನಿಮ್ಮ ದುಡ್ಡಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನಿಮ್ಮ ದುಡ್ಡನ್ನು ಮಾಡಿಕೊಟ್ಟೆ. ನಾನು ಸಾಲ ಮನ್ನಾ ಮಾಡ್ತಾ ಇದ್ದೇನೆ. ನಮ್ಮ ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದಂಡನೆ ಆಗಿರ್ತದೆ ಅಂತೇಳಿ ಬಾಟ್ಲು ತಗೋತಾರಲ್ಲ, ನಾನು ಸಾಲ ಮನ್ನಾ ಮಾಡಿದ್ದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ 3 ಬಾರಿನೋ 4 ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡಿದ್ರು, ನಿಮ್ಮ ಜೋಬು ಕತ್ರೆ ಹಾಕೋದ್ರು. ಆ ಕೆಲಸ ನಾನು ಮಾಡದ್ನ? ದಯವಿಟ್ಟು ಇದೆಲ್ಲವನ್ನ ಯೋಚನೆ ಮಾಡಿ ಇವತ್ತು ಒಂದು ತೀರ್ಮಾನ ಮಾಡಿ, ಈ ಜಿಲ್ಲೆಯ ಜನತೆ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗಲಿ, ಇವತ್ತು BJP JDSನ ಮೈತ್ರಿ ನಾವೇನು ಉತ್ತಮ ಅಂತ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ಪ್ರಧಾನಮಂತ್ರಿಗಳು ನನಗೆ ಒಳ್ಳೆ ಎಲ್ಲ ರೀತಿಯ ಸಹಕಾರ ಏನು ಕೊಟ್ಟಿದ್ದಾರೆ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ. ರೇವಣ್ಣ ಅವರು ಹಲವಾರು ಬಾರಿ ಈಗಲೂ ಹೇಳ್ತಾರೆ, ಹಾಸನ ಜಿಲ್ಲೆಯ ಯುವಕರಿಗೆ ಕೆಲಸ ಕೊಡಲಿಕ್ಕೆ ಏನಾದರೂ ಮಾಡಿ ಕಾರ್ಖಾನೆ ಮತ್ತಿಲ್ಲಿ ತರಬೇಕು ಅಂತ ಹೇಳಿ. ಅದು ಒಂದು ಭಾಗ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೇಲೂರು, ಸಕಲೇಶಪುರ ಭಾಗದಲ್ಲಿ ನಮ್ಮ ರೈತ ಕುಟುಂಬಗಳು ವನ್ಯ ಪ್ರಾಣಿಗಳ ದಾಳಿಗೆ ಒಳಗಾಗಿ ಸಾವು ನೋವುಗಳು ಪ್ರತಿನಿತ್ಯ ಆಗ್ತಾ ಇದೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ಒಂದು ಹೆಣ್ಣು ಮಗಳು ಕಾಡಾನೆ ದಾಳಿನಲ್ಲಿ ಪ್ರಾಣ ಕಳ್ಕೊಂಡದ್ದು ಗಮನಿಸಿದ್ದೇನೆ. 2018 ನಾನೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರದಿಯನ್ನು ತಯಾರು ಮಾಡಿದ್ದೇನೆ. ಆ ವರದಿಯನ್ನು ಮುಂದೆ ಬಂದಂತ ಸರ್ಕಾರಗಳು ಜಾರಿಗೆ ತರಲಿಕ್ಕೆ ಹೋಗಿಲ್ಲ. ಇತ್ತೀಚೆಗೆ ಕೆಲವು ಅಧಿಕಾರಿಗಳ ಜೊತೆ ನಾನು ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದಾಗ ಆ ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಒಂದು ಶಕ್ತಿ ಏನಿದೆ ಅವ್ರನ್ನೂ ಉಪಯೋಗ ಮಾಡಿ ಕೇಂದ್ರದ ಅರಣ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿಸಿ ಶಾಶ್ವತವಾದ ರೀತಿಯಲ್ಲಿ ಇವತ್ತು ಆನೆ ಇರಲಿ, ಚಿರತೆ ಇರಲಿ, ಹುಲಿಗಳಿರಲಿ, ಅದರಿಂದ ಜೀವ ಕಳ್ಕೊತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರ ತಂದೆ ತಾಯಂದಿರಿಗೆ ಇವತ್ತು ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ನಾನು ದೆಹಲಿಗೆ ಹೋದ ನಂತರ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ನಮ್ಮ ಕೆಲವು ಮುಖಂಡರುಗಳನ್ನ ನಾನು ಆ ಒಂದು ಸಂದರ್ಭದಲ್ಲಿ ಬರ್ಲಿಕ್ಕೆ ಹೇಳಿದ ತಾವು ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಬೇಲೂರು ಸಕಲೇಶಪುರದ ಜನತೆಗೆ ನಾನು ಹೇಳ್ತಕ್ಕಂಥದ್ರ ಮುಖಾಂತರ ಇವತ್ತು ಈ ಸಭೆಯನ್ನು ನೀನು ಯಶಸ್ಸುಗೊಳಿಸಿದ್ದೀರಿ. ಒಂದು ನನ್ನ ಮನವಿ, ಮುಂದೆ ಚುನಾವಣೆ ಯಾವತ್ತೇ ಆಗಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಂದು ದರಿದ್ರ ಸರ್ಕಾರವನ್ನ ಕಿತ್ತೊಗೆಯತಕ್ಕಂಥ ಪಣವನ್ನ ನನ್ನ ಜಿಲ್ಲೆಯಿಂದಲೇ ಪ್ರಾರಂಭ ಆಗಬೇಕು. ಇದನ್ನ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇದನ್ನ ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಿದೆ, ಬೆಳ್ಳಿ ಹಬ್ಬದ ಕಾರ್ಯಕ್ರಮ, ಇದು ಪ್ರಾರಂಭ. ಇವತ್ತು ಹಾಸನ ಜಿಲ್ಲೆಯ ನನ್ನ ಕಾರ್ಯಕರ್ತ ಬಂಧುಗಳು, ತಂದೆ ತಾಯಂದಿರು ನಮಗೂ ದುಡಿಮೆಯನ್ನು ಮಾಡ್ತಕ್ಕಂಥ ಉತ್ಸಾಹವನ್ನು ಕೊಟ್ಟಿದ್ದೀರಿ. ನಾವು ಪುನಃ ಇವತ್ತು ರಾಜ್ಯದ 30 ಜಿಲ್ಲೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಯಾವ ಕಾಂಗ್ರೆಸ್ನ ದುರ್ಬಳಕೆಯನ್ನ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆ ಅಕ್ರಮ ಹಣದಿಂದ ಈ ನಾಡಿನ ಜನತೆಯನ್ನ ನಾವು ಕೊಂಡ್ಕೊತೀವಿ ಅಂತಕ್ಕಂಥ ಅವರ ಒಂದು ದುರಹಂಕಾರ ಏನಿದೆ ಅದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ನಿಜವಾದ ಜನಪರವಾದಂತಹ ಜನತೆಯ ಸರ್ಕಾರ 2018ಗೆ ಬರಬೇಕು ಅಂದರೆ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಪುಣ್ಯಭೂಮಿಯಿಂದ ಈ ಕೆಲಸ ಪ್ರಾರಂಭ ಆಗಲಿಕ್ಕೆ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಪಣವನ್ನು ತೊಡಬೇಕು ಅಂತ ಹೇಳಿ ನಿಮಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.